ಚಲಿಸುತ್ತಿದ್ದ ಕಾರಿನ ಮೇಲೆಯೇ ಮರ ಬಿದ್ದಿದೆ. ಹಾಸನ ನಗರದಲ್ಲಿಯೇ ಕಾರು ಚಾಲಕ ಬದುಕಿದ್ದು ಒಂದು ರೀತಿ ಪವಾಡ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೊಂಕರವಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದೆ. ಚಾಲಕ ಹಫೀಜ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಗಾಳಿ ಮಳೆಗೆ ಹಾಸನ ಜಿಲ್ಲೆ ಸಾಕಷ್ಟು ಸಮಸ್ಯೆಗಳ ಆಗರವಾಗಿ ಕಾಣಿಸ್ತಾ ಇದೆ. ಸಕಲೇಶಪುರದ ಹೊಂಕರವಳ್ಳಿ ನಿವಾಸಿ ಹಫೀಜ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನಿಜಕ್ಕೂ ಕೂಡ ಇದು ಪವಾಡ ಸದೃಶವೇ ಅನ್ನೋ ರೀತಿಯಲ್ಲಿದೆ. ಯಾಕಂದರೆ ಅಂಥ ಬೃಹದಾಕಾರದ ಮರಗಳು ಧರೆಗುರುಳ್ತಾ ಇರುವಂಥ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ಈ ಮರ ಆ ಕಾರಿನ ಮೇಲೆ ಬಿದ್ದಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಕಾರಿನ ಮುಂಭಾಗ ಜಖಮಾಗಿದೆ, ಜೊತೆಗೆ ಗಾಜು ಕೂಡ ಹೊಡೆದು ಹೋಗಿದೆ. ಪುಣ್ಯ ಏನು ಅಂತ ಹೇಳಿದ್ರೆ ಡ್ರೈವರ್ ಕೂತಿದ್ದಂಥ ಜಾಗದಲ್ಲಿಯೇ ಅದು ಬಿದ್ದಿಲ್ಲ, ಮುಂಭಾಗದಲ್ಲೇ ಬಿದ್ದಿದೆ. ಹೀಗಾಗಿ ಅದೃಷ್ಟ ಹಫೀಜ್ ಜೊತೆಗಿತ್ತು ಅಂತ ಕಾಣಿಸುತ್ತೆ. ಹಫೀಜ್ ಇಷ್ಟೆಲ್ಲ ದುರ್ಘಟನೆ ನಡೆದ ಬಳಿಕವೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಂದು ರೀತಿ ಇದು ಪವಾಡದ ರೀತಿಯಲ್ಲಿ ಹೊಂಕರವಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದೆ.